ಆಪ್ ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರ ಆಡಳಿತದಲ್ಲಿ ನೆರೆಹೊರೆಯವರು ಇಣುಕಿ ನೋಡುತ್ತಾರೆ ಎಂಬುದು. ರಾಜನಾಥ್ ಜಿ, ಪಾಕಿಸ್ತಾನದಲ್ಲಿ ಚುನಾವಣೆ ಆಯಿತು, ಶಾಬಾಜ್ ಶರೀಫ್ ಅವರು ಪ್ರಧಾನಮಂತ್ರಿ ಆದರು. ಅವರು ತಮ್ಮ ಮೊದಲ ಭಾಷಣದಲ್ಲಿ ಹೇಳ್ತಾರೆ, ಕಾಶ್ಮೀರದಲ್ಲಿ ಕಾಶ್ಮೀರಿಯವರ ಹತ್ಯೆ ಆಗ್ತಾ ಇದೆ, ಪೂರ್ತಿ ಕಣಿವೆ ರಕ್ತದಿಂದ ಕೋಡಿಯಾಗಿದೆ, ಮತ್ತೆ ನಾವು ನಮ್ಮ ಕಾಶ್ಮೀರವನ್ನ ಪಡ್ಕೊಳ್ತೇವೆ. ಕಾಶ್ಮೀರನ ಪಡ್ಕೊಂಡು ಏನ್ ಮಾಡ್ತಾರೆ? ಅವರು ತಮ್ಮ POK ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ನಿಮಗೆ ಚೆನ್ನಾಗಿ ಗೊತ್ತೇ ಇದೆ, ನಾನು 1.5 ವರ್ಷ ಮುಂಚೆನೇ ಹೇಳಿದ್ದೀನಿ, ನಾವು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿ ವಶಪಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ. ಆದರೆ POKನಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ ಅಲ್ಲಿ ಆ ರೀತಿ ಆಗ್ತಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಸ್ವಯಂ ಬೇಡ್ಕೋತಾ ಇದ್ದಾರೆ ನಮ್ಮನ್ನ ಭಾರತ ಜೊತೆ ಸೇರಿಸಿ ಅಂತ. ಹಾಗಿದ್ರೆ ನಿಮ್ ಪ್ಲಾನ್ ಆಗಿದೆಯಾ? ಇಲ್ಲ, ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೂ ಇಷ್ಟಪಡಲ್ಲ, ಹೇಳೋ ಅವಶ್ಯಕತೆನೂ ಇಲ್ಲ. ನಾವು ಯಾರ ಮೇಲೂ ಆಕ್ರಮಣ ಮಾಡುವಂಥವ್ರಲ್ಲ, ನೀವೇ ನೋಡಿದಿರಿ. ಭಾರತದ ಚರಿತ್ರೆ ಇದು. ಭಾರತ ಇದುವರೆಗೂ ಜಗತ್ತಿನ ಯಾವ ದೇಶದ ಮೇಲೂ ಆಕ್ರಮಣ ಮಾಡೂ ಇಲ್ಲ, ಹಾಗೆ ಜಗತ್ತಿನ ಯಾವ ದೇಶದ 1 ಇಂಚು ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಇದು ನಮ್ಮ ಚರಿತ್ರೆ. ಆದರೆ ಯಾರಾದರೂ ಹೀಗೆ ಹೇಳಿದ್ರೆ POK ನಮ್ದೇ ಆಗಿತ್ತು ಅಂತ. ಅಲ್ಲ, ನಮ್ದೇ ಆಗಿತ್ತು, ನಮ್ದೇ ಆಗಿದೆ. ಇವತ್ತು ಒಪ್ಕೋತೀವಿ POK ನಮ್ದೇ ಅಂತ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಧೀರ್ ರಂಜನ್ ಚೌಧರಿ ನಿಮ್ಮ ಹತ್ರ ಹೇಳ್ತಾ ಇದ್ರು, POK ಇಂದ ಏನ್ ತರ್ತೀರಿ, ಅಲ್ಲಿಂದ ಆದ್ರೆ ಒಂದ್ ಸೇಫ್ ತಗೊಂಡ್ ಬನ್ನಿ, ಅದನ್ನ ಒಪ್ಕೋತೀನಿ ಅಂತ. ಅವ್ರು ಹೇಳಿ ಬಿಡಿ, ನನಗೆ ವಿಶ್ವಾಸ ಇದೆ POK ಭಾರತವನ್ನ ಸೇರ್ಕೊಳ್ಳುತ್ತೆ ಅಂತ. ಆದ್ರೆ ರಿಪೋರ್ಟ್ ಅಲ್ಲಿ ಬರ್ದಿದೆ, ಗಡಿನಲ್ಲಿ ತುಂಬಾ ಗಲಾಟೆ ಇದೆ, ಹೆವಿ ಡ್ಯೂಟಿ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು ಜಮಾವಣೆ ಆಗಿದೆ ಅಲ್ಲಿ. ಎಲ್ಲಿ? ಪಾಕಿಸ್ತಾನದ ಗಡಿನಲ್ಲಿ. ಆ ಥರ ಏನೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಆದರೆ ಏನಾದರೂ ಅಂತ ಪರಿಸ್ಥಿತಿ ಬಂದರೆ ಆಗ ಈ ದೇಶದ ಸೈನಿಕರ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಜನರಿಗೆ ನಂಬಿಕೆ ಅಂತೂ ಇದ್ದೇ ಇದೆ. ಅವಶ್ಯಕತೆ ಬಂದಾಗೆಲ್ಲ ಸೈನ್ಯ ತನ್ನ ಶೌರ್ಯ ಪರಾಕ್ರಮವನ್ನು ತೋರಿಸಿದೆ. ದೇಶದ ಕಿರೀಟವನ್ನು ಎತ್ತಿ ಹಿಡಿದಿದ್ದಾರೆ, ಭವಿಷ್ಯದಲ್ಲೂ ದೇಶದ ಕಿರೀಟವನ್ನು ಎತ್ತಿ ಹಿಡಿತಾರೆ. ನನಗೆ ಆ ವಿಶ್ವಾಸ ಇದೆ. ನಾನು ಹೃದಯದಿಂದ ನಮ್ಮ ಆರ್ಮಿ, ನಮ್ಮ ಏರ್ಫೋರ್ಸ್, ನಮ್ಮ ನೇವಿ 3 ಸರ್ವೀಸ್ಗಳ ಅಧಿಕಾರಿಗಳು ಮತ್ತು ಸೈನಿಕರ ಚಮತ್ಕಾರವನ್ನು ನೋಡಿದ್ದೀನಿ. ಹಾಗೆ ಹೋಮ್ ಮಿನಿಸ್ಟರ್ ಆಗಿಯೂ ಕೂಡ ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಅವರ ಚಮತ್ಕಾರನ ಕೂಡ ನಾನು ನೋಡಿದ್ದೀನಿ. ನನಗೆ ವಿಶ್ವಾಸ ಇದೆ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಪಾಕಿಸ್ತಾನದ ವಿಷಯ ನಮಗೆ ಅರ್ಥ ಆಗುತ್ತೆ, ಆದ್ರೆ ಚೀನಾದಿಂದ ಯಾವ ಸಮಸ್ಯೆನೂ ಇಲ್ವಾ? ಅಲ್ಲ, ಏನಾದರೂ ಸಮಸ್ಯೆ ಬಂದರೆ ಬಗೆಹರಿಸ್ತೀವಿ. ಇದ್ಯಾವ ದೊಡ್ಡ ವಿಷಯ ಅಂತ. ಚೀನಾದಿಂದ ಸಮಸ್ಯೆ ಇದೆ ಅಂತ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಭಾರತ ಬಲಹೀನ ಭಾರತ ಅಲ್ಲ ರಜತ್ ಅವರೇ. ಭಾರತ ಈಗ ತಾಕತ್ತಿರುವ ರಾಷ್ಟ್ರ. ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ನೋಡಿ, ನಿಮ್ಮ ಕಾರಣದಿಂದಾಗಿ ಚೀನಾ ಮತ್ತೆ ಪಾಕಿಸ್ತಾನ ಒಂದಾಗಿದೆ ಮತ್ತೆ ಸೇರ್ಕೊಂಡಿದೆ ಅಂತ. ಒಂದಾಗ್ಲಿ, ಒಂದಾದ್ರೆ ಏನಂತೆ? ಇದರರ್ಥ ಅವರಿಬ್ರು ಸ್ವೀಕಾರ ಮಾಡ್ಬಿಟ್ರ ನಾವು ಬಲಹೀನರಾಗಿದ್ದೀವಿ ಅಂತ? ಅದಕ್ಕೆ ಇರ್ಬೋದು. ಅವರ ಆರೋಪ ಏನಂದ್ರೆ, ಚೀನಾದವರು ನಮ್ಮ 2000 ಕಿಲೋಮೀಟರ್ವರೆಗೆ ಭೂಮಿನ ಆಕ್ರಮಿಸ್ಕೊಂಡಿದ್ದಾರೆ. ಏನು, ನಮ್ಮ ದೇಶದ? ಚೀನಾದವರು ನಮ್ಮ ಸೈನಿಕರನ್ನ ಹೊಡಿತಾ ಇದ್ದಾರೆ, ಮತ್ತೆ ಭಾರತದ ಸರ್ಕಾರ ಮಲ್ಕೊಂಡಿದೆ. ನನಗೆ ತುಂಬಾ ಕಷ್ಟ ಆಗ್ತಿದೆ. ನಮ್ಮ ಸೈನಿಕರ ಶೌರ್ಯ ಮತ್ತು ಪರಾಕ್ರಮದ ಬಗ್ಗೆ ಸಂಶಯ ಬರೋ ಥರ ಇವರು ಮಾತುಗಳನ್ನಾಡ್ತಿದ್ದಾರೆ. ಇದರಿಂದ ಅವ್ರನ್ನ ಕಾಪಾಡಬೇಕು. ಭಾರತದ ಎಷ್ಟು ಭೂಭಾಗವನ್ನ 62ರಲ್ಲಿ ಚೈನಾ ಕಬಳಿಸಿತ್ತು, ಏನೆಲ್ಲ ಚೇಷ್ಟೆಗಳು ಮಾಡ್ತು, ನಾನು ಅದನ್ನ ನೆನಪು ಮಾಡಿಸೋದಕ್ಕೂ ಬಯಸೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಒಂದು ಮಾತು ಆಡಲ್ಲ. ಆದರೆ ನೀವು ನಿಶ್ಚಿಂತರಾಗಿರಿ, ಭಾರತದ 1 ಇಂಚು ಜಮೀನನ್ನು ಕೂಡ ನಾವು ಹೋಗೋದಕ್ಕೆ ಬಿಡೋದಿಲ್ಲ. 1 ಇಂಚು ಜಮೀನು ಹೋಗಲ್ಲ, ವಿಶ್ವಾಸ ಇಡಿ. ತುಂಬ 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 ವಿಷಯಗಳು ಈ ಥರ ಇದೆ. ನಾನು ಅದನ್ನು ಎಲ್ಲವನ್ನೂ ಹೇಳೋದಕ್ಕಾಗಲ್ಲ, ಯಾಕಂದರೆ ಈಗ ಚೈನಾ ಮತ್ತು ಭಾರತದ ಮಧ್ಯೆ ಮಾತುಕತೆ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಮಾತುಕತೆ ಆಗ್ತಿದೆ, ಸೌಹಾರ್ದ ವಾತಾವರಣದಲ್ಲಿ ಮಾತುಕತೆಗಳಾಗ್ತಿದೆ. ಇಲ್ದಿದ್ರೆ ಮುಕ್ತವಾಗಿ ಮಾತಾಡ್ತಿದ್ದೆ. ಹಾಗಿದ್ರೆ ಅವರು ನಮ್ಮ ಭೂಮಿನ ವಶಪಡಿಸ್ಕೊಳ್ದೇ ಇದ್ರೆ ಮಾತುಕತೆ ಯಾವ ವಿಷಯಕ್ಕೆ ನಡೀತಾ ಇದೆ? ಅಲ್ಲ, ಮಾತುಕತೆಯಾಗಿದೆ ಯಾಕೆ? ನೀವು ಮತ್ತೆ ನನಗಿದ್ರ ಬಗ್ಗೆ ಏನು ಕೇಳಬೇಡಿ, ಆಯ್ತಾ? ನಾನು ಹೇಳೋದಕ್ಕಾಗಲ್ಲ, ವಿಷಯ ಇದೆ. ಕಾರ್ಯಕ್ರಮ ಆದ್ಮೇಲೆ ಸಿಗಿ, ಅವಾಗ ಹೇಳ್ತೀನಿ ನಿಮ್ಗೆ. ನೋಡಿ, ಅವೆಲ್ಲ ಓಪನ್ ಆಗಿ ಹೇಳುವಂತ ವಿಷಯಗಳಲ್ಲ. ಡೆಪ್ಸಂಗ್ ಇದೆ, ಆಫ್ಸ್ಪ್ರಿಂಗ್ ಇದೆ, ಗೋಗ್ರಾ ಇದೆ. ನೋಡಿ, ನಿಶ್ಚಿಂತೆಯಿಂದಿರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಬಾರಿ ಏನೆಲ್ಲ ಚೈನಾದೊಂದಿಗೆ ಆಗಿದೆಯೋ, ನಮ್ಮ ದೇಶದ ಸೈನಿಕರು, ನಮ್ಮ ಏರ್ಫೋರ್ಸ್ ಸೈನಿಕರು
ನೇವಿ ಸೈನಿಕರು ಎಂತೆಂತಹ ಚಮತ್ಕಾರಗಳನ್ನ ಮಾಡಿದ್ದಾರೆ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ, ನನಗೆ ಗರ್ವ ಇದೆ. ಬಹಳಷ್ಟು ಇಂತಹ ಘಟನೆಗಳಿವೆ. ನಮ್ಮ ದೇಶದ ಜನರು ಹೆಮ್ಮೆ ಪಡುವಂಥದ್ದು. ನಮ್ಮ ದೇಶದ ಸೇನೆ ಬಗ್ಗೆ ನಮ್ಮ ದೇಶದ ಜನರಿಗೆ ಇನ್ನೂ ಗೌರವ ಹೆಚ್ಚಾಗುತ್ತೆ. ಆದ್ರೆ ನೋಡಿ, ಗಲ್ವಾನ್ನಲ್ಲಿ ನಮ್ಮ ದೇಶದ ಸೈನಿಕರು ಶೌರ್ಯ ಮೆರೆದ್ರು. ಅದನ್ನ ಇಡೀ ದೇಶ ನೋಡ್ತು, ಮತ್ತೆ ಪೂರ್ತಿ ದೇಶ ಅದನ್ನ ಒಪ್ಕೊಳ್ತು. ಆದ್ರೆ ಅದಾದ ನಂತರ ಚೀನಾದ ನಡವಳಿಕೆ ಬದಲಾಯ್ತಾ? ಗಲ್ವಾನ್ನಲ್ಲಿ ನೋಡಿದ್ರೆ ನೀವು, ಚೈನಾ ಜೊತೆ ನಮ್ಮ ಜಗಳ ಏನಾಗಿತ್ತು? ಗುಂಡು ಹಾರಿಸಿ ಅಲ್ಲ, ಫಿಸಿಕಲಿ ಜಗಳ ಆಗಿತ್ತು. ಸಾರ್ವಜನಿಕ ರೂಪದಲ್ಲಿ ಚೈನಾದವರೊಂದಿಗೆ ಹೋರಾಟ ಆಯಿತು. ನಮ್ಮ 20 ಸೈನಿಕರು ವೀರ ಸ್ವರ್ಗವನ್ನ ಸೇರಿದ್ರು. ಆದರೆ ಚೈನಾದ ಎಷ್ಟು ಸೈನಿಕರು ಹೋದ್ರು? ನಾನಿದನ್ನು ಹೇಳ್ತಿಲ್ಲ, ವಿದೇಶಿ ಏಜೆನ್ಸಿಗಳು ಹೇಳ್ತಾ ಇದೆ 35ರಿಂದ 40. ನಾವಿದನ್ನು ಹೇಳೇ ಇಲ್ಲ. ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ನಮ್ಮ 20 ಸೈನಿಕರು ಹುತಾತ್ಮರಾದ್ರು ಅಂತ. ಆದರೆ ಅಲ್ಲಿ ಆ ಕಡೆ ಫಾರಿನ್ ಏಜೆನ್ಸಿಗಳು ಹೇಳಿದವೆ. ಬಹುಶಃ ನಾನು ಇದನ್ನು ಮರ್ತಿಲ್ಲ ಅನ್ಸುತ್ತೆ. ಆಸ್ಟ್ರೇಲಿಯಾದ ಏಜೆನ್ಸಿ ಇರ್ಬೋದು ಅಥವಾ ಯಾವುದೋ ಏಜೆನ್ಸಿ ಇರ್ಬೋದು. ಒಂದು ಏಜೆನ್ಸಿ ಪ್ರತಿಪಾದನೆ ಮಾಡಿದ್ದು, ನಾವು ಚೈನಾಗೆ ಹೋಗಿ ವೆರಿಫೈ ಮಾಡಿದಾಗ 35ರಿಂದ 40 ಚೈನಾದ ಸೈನಿಕರು ಮರಣ ಹೊಂದಿದ್ರು ಅಂತ. ರಾಜೇಂದ್ರ ನಾವು ಅವರೇ, ಹೇಳಿದ್ದಲ್ಲ. ಇದನ್ನ ಒಪ್ಕೊಳ್ಳೇಬೇಕು. ಚೀನಾದ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಬಾರ್ಡರ್ ಅಲ್ಲಿ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ನಮ್ದು ಇಷ್ಟು ಸ್ಟ್ರಾಂಗ್ ಇಲ್ಲ. ಇದು ಸತ್ಯನೇ. ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಬಾರ್ಡರ್ನಲ್ಲಿ ಚೈನಾ ವೇಗವಾಗಿ ಮಾಡ್ತಾ ಇದೆ, ಯಾವುದೇ ಸಂಶಯ ಇಲ್ಲ. ಆದರೆ ಬಹಳ ಕಾಲದಿಂದ ಮಾಡ್ತಾ ಬರ್ತಾ ಇದೆ. ಹಿಂದಿನ ಸರ್ಕಾರದ, ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಆ ಸಮಯದ ಡಿಫೆನ್ಸ್ ಮಿನಿಸ್ಟರ್ ಇದನ್ನು ಹೇಳ್ತಾ ಇದ್ರು. ಅದೇನೆಂದರೆ, ಇಂಡಿಯಾ ಚೈನಾ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ರೆ ಆಗ ಚೈನಾ ಭಾರತದ ಒಳಗೆ ನುಗ್ಗಿ ಬರುತ್ತೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಡಿ ಅಂತ. ಆದರೆ ಯಾವಾಗ ನಮ್ಮ ಸರ್ಕಾರ ಬಂತೋ, ಮೋದಿಯವರ ಸರ್ಕಾರ ಬಂತೋ, ಅವಾಗಿಂದ ನಾವು ತುಂಬ ವೇಗವಾಗಿ ಬಾರ್ಡರ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಮಾಡ್ತಾ ಇದ್ದೀವಿ, ಬಹಳಷ್ಟು ವೇಗವಾಗಿ. ನೀವು ಹೋಗಿ ನಿಮ್ಮ ಕಣ್ಣಾರೆ ನೀವೇ ನೋಡ್ಬೋದು. ಈಗ ಒಂದು ಪ್ರಶ್ನೆ ಚೀನಾದ ಬಗ್ಗೆ ಬಹಳ ಅವಶ್ಯಕವಾದದ್ದು. ಇದನ್ನ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಮತ್ತೆ ಅವರಿಂದಾಗಿ ಅವರ ಪಾರ್ಟಿಯ ಇನ್ನೂ ಕೆಲವರು ಕೇಳ್ತಾರೆ. ಇವರು ಕೇಳ್ತಾರೆ, ನರೇಂದ್ರ ಮೋದಿ ಅವರು ಚೀನಾಗೆ ಹೆದರ್ಕೊಳ್ತಾರೆ. ಮೋದಿಯವರು ಹೆದರ್ಕೊಳ್ತಾರೆ ಅಂತಂದ್ರೆ ಕೇಳ್ತಾ ಇದ್ರೇನೆ ಆಶ್ಚರ್ಯ ಆಗತ್ತೆ. ಇದು ಅವರ ಪ್ರಕೃತಿ ಅಲ್ಲ, ಅವರ ಸ್ವಭಾವ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಅವ್ರ ಈ ರೀತಿ ಅಲ್ಲ. ಹೆದರ್ಕೊಳ್ಳೋದಕ್ಕೆ ಯಾವ ಕಾರಣನೂ ಇಲ್ವಲ್ಲ. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಭಾರತದ ತಾಕತ್ತಿನ ಬಗ್ಗೆ, ಭಾರತದ ಸೈನ್ಯದ ಶೌರ್ಯ ಪರಾಕ್ರಮದ ಬಗ್ಗೆ ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತ. ಭಾರತದ ರಕ್ಷಣಾ ಮಂತ್ರಿಗೆ ನಂಬಿಕೆ ಇದೆ, ಚೀನಾ ಯಾವತ್ತೂ ಕಣ್ಣು ಬಿಟ್ಟು ಆಕ್ರಮಣ ಮಾಡೋ ಸಾಹಸ ಮಾಡಿದ್ರೆ ಅದನ್ನ ನಾವು ಹ್ಯಾಂಡಲ್ ಮಾಡೋಷ್ಟು ಶಕ್ತರಾಗಿ. ಭಗವಂತ ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ, ಈ ಥರ ಚೇಷ್ಟೆಗಳು ಮಾಡದೇ ಇರಲಿ ಅಂತ. ನೋಡಿ, ಭಾರತದ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಏನು ಅಂತಂದ್ರೆ, ಭಾರತದ ಮೇಲೆ ಜಗತ್ತಿನ 9 ರಾಷ್ಟ್ರಗಳು ಆಕ್ರಮಣ ಮಾಡಿದವೆ. ಆದರೆ ಜಗತ್ತಿನ ಯಾವುದೇ ದೇಶದಲ್ಲಿ ಭಾರತ 1 ಇಂಚ್ ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಇದು ಭಾರತದ ಚರಿತ್ರೆ. ಹಾಗೆ ಒಂದು ಸತ್ಯವಾದ ವಿಷಯ ಏನು ಅಂತಂದ್ರೆ, ನಾವು ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋಕ್ಕಂತೂ ಬಯಸ್ತೀವಿ. ಆದರೆ ಭಾರತದ ಸ್ವಾಭಿಮಾನದ ಮೌಲ್ಯದ ಮೇಲಲ್ಲ ರಜತ್ ಅವರೇ. ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಬಯಸ್ತೀವಿ, ಆದರೆ ಭಾರತದ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡಬೇಕು ಅಂತ ಪ್ರಯತ್ನ ಪಟ್ಟರೆ ಅವ್ರ ಮುಖಾಮುಖಿಗೆ ಬಾರಿಸೋದಕ್ಕೂ ನಾವು ಸಿದ್ಧ ಇದ್ದೀವಿ. ಆದರೆ ಅಕ್ಕಪಕ್ಕದವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಕ್ಕೆ ನಾವು ಬಯಸ್ತೀವಿ. ನಮ್ಮ ಅಟಲ್ ಅವರು ಕೂಡ ಹಾಗೆ ಹೇಳ್ತಿದ್ರು ಗಮನವಿಟ್ಟು ನೋಡ್ಕೋಬೇಕು ಅಂತ. ಸ್ನೇಹಿತರು ಬದಲಾಗ್ಬಿಡ್ತಾರೆ ಜೀವನದಲ್ಲಿ, ಆದರೆ ಅಕ್ಕಪಕ್ಕದವರು ಬದಲಾಗೋದಿಲ್ಲ. ಅವ್ರ ಜೊತೆ ಅದಕ್ಕೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ. ಈಗ ಒಂದೆರಡು ಪ್ರಶ್ನೆ ತಗೊಳ್ಳೋಣ ಕೊನೆಯದಾಗಿ. ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ನಾವೀಗ ಡಿಫೆನ್ಸ್ ಸಿಸ್ಟಮ್ನಲ್ಲಿ 4th ನಂಬರಲ್ಲಿದ್ದೀವಿ. ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ, ನಾವು ಅಲ್ಲಿಗೆ ತಲುಪಿದ್ದೀವಿ. ಬಟ್ ಸ್ಟಿಲ್ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಇದೆ ಅಂತ ನಿಮಗೆ ಅನ್ಸುತ್ತಾ? ಮತ್ತೆ ನಿಮಗೇನ್ ಥಾಟ್ ಪ್ರೊಸೆಸ್ ಇದೆ? ಮುಂದೆ ಬರೋ 5 ವರ್ಷಗಳಲ್ಲಿ ಪಕ್ಕ ಬಿಜೆಪಿ ಗೌರ್ಮೆಂಟೇ ಬರುತ್ತೆ, 100% ಬರುತ್ತೆ. ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಚಪ್ಪಾಳೆ. 5 ಮತ್ತೆ 10 ವರ್ಷ ಆದ್ಮೇಲೆ ನಾವ್ ಇನ್ನೆಷ್ಟು ಇಂಪ್ರೂವ್ಮೆಂಟ್ನ ನೋಡೋಕ್ ಸಾಧ್ಯ ಇದೆ? ನಾವು 2nd ಅಥವಾ 3rd ಪ್ಲೇಸಿಗೆ ರೀಚ್ ಆಗ್ತೀವಿ ಅನ್ನೋದು. ಭಾರತವು ಏನೆಂದರೆ ಅತಿ ದೊಡ್ಡ ಇಂಪೋರ್ಟರ್ ಭಾರತ ಆಗಿತ್ತು. ಇವತ್ತು ನಾವು ಜಗತ್ತಿನ ಟಾಪ್ 25 ಎಕ್ಸ್ಪೋರ್ಟರ್ ಕಂಟ್ರಿಯಲ್ಲಿ ಬಂದು ನಿಂತಿದ್ದೀವಿ 10 ವರ್ಷಗಳ ಒಳಗೆ. ಹಾಗೆ ನಾವು ಗುರಿಯನ್ನು ಏನು ಹೊಂದಿದ್ದೀವಿ, ನಮ್ಮ ಪ್ರಯತ್ನ ಏನು ಅಂತಂದರೆ 2028-21 ಮುಗಿಯೋ ಹೊತ್ತಿಗೆ ನಮ್ಮ ಎಕ್ಸ್ಪೋರ್ಟ್ ಇವತ್ತು 20,000 ಕೋಟಿ ಏನಿದೆ, ಅದು ಅಪ್ರಾಕ್ಸಿಮೇಟ್ಲಿ 50,000 ಕೋಟಿವರೆಗೂ ಮುಟ್ಟಬೇಕು. ಅದು ನಮ್ಮ ಪ್ರಯತ್ನ. ಕಳೆದ 10 ವರ್ಷದಿಂದ ನಿಮ್ಮ ರೂಲಿಂಗ್ ಪಾರ್ಟಿ ಇದೆ, ಮತ್ತೆ ಏಳಿಗೇನು ಕಾಣಿಸ್ತಾ ಇದೆ.
ಒಂದು ಸ್ಟ್ರಾಂಗ್ ರೂಲಿಂಗ್ ಪಾರ್ಟಿ ಇರೋದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಆಪೋಸಿಷನ್ ಪಾರ್ಟಿ ಇರಬೇಕು ಅನ್ನೋ ವಿಚಾರನ ನೀವು ಎಷ್ಟ್ರ ಮಟ್ಟಿಗೆ ಒಪ್ಕೋತೀರಾ ಸರ್? ಇರಲೇಬೇಕು. ಅದು ಅವಶ್ಯಕ. ನೋಡಮ್ಮ, ಅದರಲ್ಲಿ ನಮ್ಮ ದೋಷ ಎಲ್ಲಿದೆ? ನಮ್ಮ ಪಾರ್ಟಿದೇನು ದೋಷ ಇದೆ? ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾನು ಹೇಳೋದು ಡೆಮೋಕ್ರಸಿಗೆ ಇದು ಅವಶ್ಯಕ. ಒಂದು ಸ್ಟ್ರಾಂಗ್ ರೂಲಿಂಗ್ ಪಾರ್ಟಿ ಇರೋದ್ರ ಜೊತೆಗೆ ಒಂದು ಖಂಡಿತ ಸ್ಟ್ರಾಂಗ್ ಒಪ್ಕೊಳ್ತೀನಿ. ಆದ್ರೆ ಖಂಡಿತ opposition ಇರ್ಲೇಬೇಕು. ಅವ್ರಿಗೆ ನೀವು ಬದುಕೋದಕ್ಕೆ ಬಿಡೋದಿಲ್ವಲ್ಲ? ಆದರೂ ಸಾರ್ಥಕ ಜೀವನ ನಡೆಸೋದು ಒಂದು ಕಲೆಯಾಗಿರುತ್ತೆ. ನಾನು ಅಂದ್ಕೊಂಡಿರೋದೇನು ಅಂತಂದ್ರೆ ಅಂಥ ಜೀವನ ನಡೆಸೋದಕ್ಕೆ ಅವ್ರ ಹತ್ರ ಕಲೆ ಇಲ್ಲ ಅಂತ. ಅದಕ್ಕೆ ಪರಿಸ್ಥಿತಿ ಈ ರೀತಿ ಆಗಿದೆ. ಮೋದಿಜಿ ಬಗ್ಗೆ ಹೇಳ್ತಾರೆ ಸ್ವತಃ ಅವರು ಮಲ್ಗೋದಿಲ್ಲ, ಅಪೋಸಿಷನ್ ಅವ್ರಿಗೂ ಮಲ್ಗೋಕ್ ಬಿಡೋದಿಲ್ಲ ಅಂತ. ನಾನು ನನ್ನ ಮಂತ್ರಿಗಳಿಗೂ ಕೂಡ ಮಲ್ಗೋದಕ್ಕೆ ಬಿಡಲ್ಲ.